ಸೊ ಬ್ಯೂಟಿ ಸ್ಪೆಲ್ಲಿಂಗ್ ಒಂದ್ಸತಿ ಹೇಳ್ತೀರಾ? ಬಿ ಹೇಳಿ ಜೋರಾಗಿ. ಇಲ್ಲ ರೀ, ಹಾ, ಇಲ್ಲ 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 ಇಲ್ಲ, ಇದು ಎನರ್ಜಿ ಇಲ್ಲ, ಇದು ಎನರ್ಜಿ ಇಲ್ಲ. ಇದು RK ಟೀಮ್ ಎನರ್ಜಿ ಹೆಂಗಿರ್ಬೇಕಂದ್ರೆ ಬಿ ಅಂದ್ರೆ ಕೆಳಗೆ ತನಕ ಕೇಳಿಸ್ಬೇಕು, ಹಂಗೆ ಹೇಳ್ಬೇಕು. ಈಗ ಹೇಳಿ ಜೋರಾಗಿ. ಇ ಎ ಯು ಇ ವೈ. ಎಸ್, ಬ್ಯೂಟಿ. ನಿಮ್ ಟೀಮು ಬ್ಯೂಟಿ, ನಿಮ್ ಇನ್ಕಮ್ ಬ್ಯೂಟಿ, ನಿಮ್ ಲೈಫ್ ಬ್ಯೂಟಿ, ನಿಮ್ ಜರ್ನಿ ಬ್ಯೂಟಿ. ಸೊ ಫಸ್ಟ್ ಬ್ಯೂಟಿಯಲ್ಲಿ ಫಸ್ಟ್ ವರ್ಡ್ ಬರುತ್ತೆ ಬಿ. ಪ್ರತಿಯೊಬ್ಬ ವ್ಯಕ್ತಿಗೆ ನೀವು ಬ್ರೀಫ್ ಮಾಡುವಾಗ ಏನು ಬ್ರೀಫ್ ಮಾಡ್ತೀರಾ ನೋಡಿ. ಬ್ರೀಫ್ ಅಂದ್ರೆ ಏನೇನು ಬರುತ್ತೆ? ಫಸ್ಟ್ ಆಫ್ ಆಲ್ ನೀವು ನಮ್ಮ ಬಿಸ್ನೆಸ್ ಪ್ಲಾನ್ ಹೇಳಕ್ ಹೋಗುವಾಗ ನಮ್ಮ ಬ್ರೋಚರ್ ಇದೆಯಲ್ವಾ, ಫೋಲ್ಡರ್, ಅದು ಇಟ್ಕೊಂಡು ಹೇಳಕ್ ಹೋಗ್ತಿರಲ್ವಾ, ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್. ಫಸ್ಟೇ ನಮ್ಮ ಕಂಪನಿಯ ಪ್ರೊಫೈಲನ್ನು ಹೇಳಕ್ ಹೋಗ್ಬಾರ್ದು ಯಾವತ್ತು. ನಮ್ಮ MD ಇವರು, ನಮ್ಮ MDಗೆ ಈ ಅವಾರ್ಡ್ ಸಿಕ್ಕಿದೆ, ನಮ್ಮ ಕಂಪನಿಗೆ ಇದಾಗಿದೆ, ಅದು ಹೇಳಕ್ ಹೋಗ್ಬಿಡಿ ಫಸ್ಟೇ. ಅವ್ರು ಫಸ್ಟಲ್ಲೇ ಏನು ಮಾಡ್ತಾರೆ, ನೀವು ಬುಕ್ ಇಸ್ಕೊಂಡು ಅವರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಕೊಡಕ್ಕೆ ಬಂದಿದ್ದೀವಿ ಅಂತ ಫಸ್ಟು ಟಾಪಿಕ್ ಇರ್ಬೇಕು ನಿಮ್ಗೆ. ಅಪ್ಪಿತಪ್ಪಿನೂ TV ನೈನಲ್ಲಿ ನಮ್ಮ MDದು ಸುವರ್ಣದಲ್ಲಿ ಬಂದಿದೆ, TV ನೈನಲ್ಲಿ ಬಂದಿದೆ, ಇದು ಯಾವಾಗ ಹೇಳಬೇಕು? ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್ ಆದ ಮೇಲೆ ಲಾಸ್ಟಿಗೆ ಪ್ರೊಫೈಲ್ ತರಬೇಕು ಕಂಪ್ನಿದು. ನೀವೇನು ಮಾಡ್ತೀರಾ? ಸ್ಟಾರ್ಟಿಂಗಲ್ಲೇ ಪ್ರೊಫೈಲ್ ಹೇಳ್ಬಿಡ್ತೀರಾ. ಆ ಪ್ರೊಫೈಲ್ ಹೇಳಿದ ತಕ್ಷಣ ಅವ್ರ ತಲೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬಂದ್ಬಿಡುತ್ತೆ, ಕಂಪನಿ ಕಾನ್ಸೆಪ್ಟ್ ಅಂತ ಬರುತ್ತೆ. ಅವ್ರು ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ. ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಕೊಡಕ್ಕೆ ಬಂದಿದ್ದೀವಿ, ಲೈಫಲ್ಲಿ ಶುಗರು, ಕ್ಯಾನ್ಸರ್ ಅಂತ ಭಯಾನಕ ಫ್ಯಾಮಿಲಿಗೆ ಯಾರಿಗೂ ಬರಬಾರ್ದು, ಸಾವು ನೋವುಗಳು ಬರಬಾರ್ದು, ಆರೋಗ್ಯಕರವಾಗಿ 100 ವರ್ಷ ಹೆಂಗೆ ಬದುಕ್ಬೋದು ಅದ್ರ ಬಗ್ಗೆ ನಾನು ತಿಳಿಸಕ್ಕೆ ಬಂದಿದ್ದೀನಿ ಅಂತ ಫಸ್ಟ್ ಹೇಳಬೇಕು. ಪ್ರತಿಯೊಬ್ಬರಿಗೂ ಆರೋಗ್ಯವಾಗಿ ಬದುಕಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ, ಕರೆಕ್ಟಾ? ಸೊ ಫಸ್ಟ್ ನೀವು ಬ್ರೀಫ್ ಮಾಡಕ್ಕೆ ಹೋಗ್ತೀರಾ, ಬ್ರೋಚರಲ್ಲಿ ಕ್ಯಾಟ್ಲಾಕಿಂದು ಬ್ರೀಫ್ ಮಾಡ್ತೀರಾ. ಸೊ ಅದಾದ್ಮೇಲೆ ನೆಕ್ಸ್ಟು ರೆಪ್ರೆಸೆಂಟ್ ಮಾಡ್ತೀರಾ, ನೀವು ಯಾರು, ನಾನು ಯಾರು, ಪರಿಚಯ ಮಾಡ್ಕೊಳ್ತೀರಾ, ಕರೆಕ್ಟಾ? ಅದಾದ್ಮೇಲೆ ನೆಕ್ಸ್ಟ್ ಇಂಟ್ರಡಕ್ಷನ್ ಕೊಡ್ತೀರಾ. ಟೈಮ್ ಇದೆಯಾ ಅಂತ 30 ಮಿನಿಟ್ಸ್ ಕೇಳ್ತೀರಾ. ಸರ್ ನಿಮ್ಮ ಹೆಸರೇನು? ನಾನು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಬಂದಿದ್ದೀನಿ. ಅವ್ರು ಹೇಳ್ತಾರೆ ಟೀಚರ್, ನಾನು ಏನು ನಿಮ್ಮ ಹೆಸರೇನು? ಸೋ ಆ್ಯಂಡ್ ಸೋ. ಗುಡ್ ಸರ್, ಗುಡ್ ನೇಮ್. ಏನು ಕೆಲಸ ಮಾಡ್ತೀರಾ? ಟೀಚರ್ ಅಂತ ಹೇಳ್ತಾರೆ. ಹೈಲೈಟ್ ಮಾಡಿ ಅವರಿಗೆ. ಟೀಚರ್ ಜಾಬ್ ಅಂದರೆ ಸರ್ ದೇಶಕ್ಕೆ ಇವತ್ತು ಪ್ರಧಾನಿ ಕೊಡೋದು, ದೇಶಕ್ಕೆ ಡಾಕ್ಟರ್ ಕೊಡೋದು, ದೇಶಕ್ಕೆ ಇಂಜಿನಿಯರ್ ಕೊಡೋದು, ದೇಶ ಕಟ್ಟುವಂಥ ಕೆಲಸ ಏನಾದ್ರು ಮಾಡ್ತಾರೆ ಅಂದರೆ ಅದು ಶಿಕ್ಷಕರು ಸರ್. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದು ಫಸ್ಟ್ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದವರು ಶಿಕ್ಷಕರಿಗೆ. ಅವರ ಏನೇ ಹುದ್ದೆ ಇರ್ಬೋದು, ಲಾಯರ್ ಅಂದರೆ ಲಾಯರ್ಗೆ ಹೈಲೈಟ್ ಮಾಡಿ, ಡಾಕ್ಟರ್ ಇದ್ರೆ ಡಾಕ್ಟರ್ಗೆ ಹೈಲೈಟ್ ಮಾಡಿ. ಓಕೆ, ಹೌಸ್ ವೈಫ್ ಇದ್ರೆ ಹೇಳಿ ಸರ್ ಇವತ್ತು ಮನೆಯಲ್ಲಿ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು, ಅದು ಹೌಸ್ ವೈಫಿನ ಕೆಲಸ, ತಾಯಿಯ ಕೆಲಸ. ಹೈಲೈಟ್ ಮಾಡಿ. ಪ್ರತಿಯೊಬ್ಬರಿಗೂ ಸ್ಟಾರ್ಟಿಂಗಲ್ಲೇ ಅವರ ಏನು ಜಾಬ್ ಇರುತ್ತೆ ಅಥವಾ ಏನು ಮಾಡ್ತಿದ್ರೆ ಅದಕ್ಕೆ ಹೈಲೈಟ್ ಮಾಡಬೇಕು, ಖುಷಿ ಅನ್ಸುತ್ತೆ ಅವರಿಗೆ. ಆಮೇಲೆ ನಿಮ್ಮ ಹೆಸರು ಹೇಳಬೇಕು. ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಹೇಳಕ್ಕೆ ಬಂದಿದ್ದೀನಿ, 30 ಮಿನಿಟ್ಸ್ ಟೈಮ್ ಇದೆಯಾ ಅಂತ ಕೇಳಬೇಕು. ಈ 5 ಪಾಯಿಂಟ್ಸಲ್ಲಿ ನಿಮ್ಮ ಹತ್ರ ಕನೆಕ್ಟ್ ಆಗಿಬಿಡ್ತಾರೆ ಸ್ಟಾರ್ಟಿಂಗಲ್ಲೇ. ಸೊ ಅದಾದಮೇಲೆ ಬ್ರೀಫ್ ಮಾಡ್ತೀರಾ, ಇಂಟ್ರಡಕ್ಷನ್ ಕೊಡ್ತೀರಾ, ಎಕ್ಸಾಂಪಲ್ಗಳು ಕೊಡ್ತೀರಾ. ಎಕ್ಸಾಂಪಲ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಫ್ಯೂಚರ್ ತೋರಿಸ್ತೀರಾ, ಫ್ಯೂಚರ್ ಯಾವ ಥರ ಇದೆ ಅಂತ ಇನ್ಫಾರ್ಮೇಷನ್ ಕೊಡ್ತೀರಾ. ಬ್ರೀಫಿಂಗ್ ನೋಡಿ, ಬ್ರೀಫಿಂಗ್ ಆಗ್ತಾ ಇದೆ, ಬಿ ಫಾರ್ ಬ್ರೀಫಿಂಗ್ ಫೇಸ್. ಅದಾದಮೇಲೆ ನೋಟ್ ಬರೀತೀರಾ, ತೋರಿಸ್ತೀರಾ, ಗೈಡ್ ಮಾಡ್ತೀರಾ. ನಾನು ನಿಮ್ಮ ಒಟ್ಟಿಗೆ ಇದ್ದೀನಿ, ನಾವಿಬ್ರು ಸೇರಿ ಈ ಥರ ಮಾಡೋಣ ಅಂತ. ಸೊ ಬ್ರೀಫಿಂಗ್ ಅಂದರೆ ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್ ಇದೆಲ್ಲ ನೀವು ಹೇಳುವಾಗ ಯಾರ್ಯಾರು ಹೆಲ್ತ್ ಪ್ಲಾನ್ ಕೇಳ್ತಾ ಇರ್ತಾರೆ ಅವ್ರು ಏನು ಮಾಡ್ತಾರೆ? ಹೆಲ್ತ್ ಪ್ಲಾನ್ ಕೇಳಿದ ತಕ್ಷಣ ಅವ್ರ ಮನೇಲಿ ಯಾರಿಗೆ ಶುಗರ್ ಇದೆ, ಯಾರಿಗೆ ಥೈರಾಯ್ಡ್ ಇದೆ, ಯಾರಿಗೆ ಪೈಲ್ ಸಮಸ್ಯೆ ಇದೆ, ಯಾರಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ, ಲಿವರಲ್ಲಿ ಪ್ರಾಬ್ಲಮ್ ಇದೆ, ನೀವು ಹೇಳುವಾಗ ಆಟೋಮೆಟಿಕ್ ಅವರು ಖುಷಿ ಆಗ್ತಾ ಇರ್ತಾರೆ. ಓಹೋ, ಯಾರಿಗೆ ಮಕ್ಕಳಿಲ್ಲ ಅವ್ರು ಹೇಳ್ತಾರೆ, ಓ ನಮ್ಮ ಕುಟುಂಬದಲ್ಲಿ ಇಂಥವ್ರಿಗೆ ಮಕ್ಕಳಿಲ್ಲ, ಈ ಪ್ರಾಡಕ್ಟ್ ಅವ್ರಿಗೆ ಕೊಡೋಣ. ಡಯಾಬಿಟಿಕ್ ಇದ್ದವ್ರಿಗೆ ಈ ಪ್ರಾಡಕ್ಟ್ ಕೊಡೋಣ. ಅದು ನೀವು ಎಕ್ಸಾಂಪಲ್ ಕೊಟ್ಟಿದ್ದೀರಾ, ಟೆಸ್ಟ್ ಮನೇಲಿ ತೋರಿಸಿದ್ದೀರಾ. ಓಕೆ, ಅವ್ರಿಗೆಲ್ಲ ಎಕ್ಸಾಂಪಲ್ಗಳು ಕೊಟ್ಟಿದ್ದೀರಾ. ಬ್ರೀಫ್ ಮಾಡಿದ ತಕ್ಷಣನೇ ಅವ್ರು ಏನು ಮಾಡ್ತಾರೆ? ಫುಲ್ ಖುಷಿ ಆಗ್ತಿರ್ತಾರೆ. ಓ ಕರೆಕ್ಟ್, ನನಗೂ ಸೋ ಪ್ರಾಬ್ಲಮ್ ಇದೆ, ಕ್ಲಿಯರ್ ಆಗಿಬಿಡುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದೀರಾ, ನೀವು ಟೆಸ್ಟ್ ಮನೇಲಿ ತೋರಿಸಿದ್ದೀರಾ. ಅವಾಗ ಅವ್ರು ತಲೆಯಲ್ಲಿ ಲೆಕ್ಕ ಆಗ್ತಿರ್ತಾರೆ. ಓಹೋ ಕರೆಕ್ಟ್, ನಾನು ಈ ಪ್ರಾಡಕ್ಟ್ ತೊಗೊಳ್ತೀನಿ, ನಾನೀಗ ಇವತ್ತಿಂದ ಹೆಲ್ತಿಯಾಗಿರ್ತೀನಿ. ಒಳಗಿಂದ ಒಳಗೆ ಖುಷಿ ಆಗ್ತಿರ್ತಾರೆ. ಪ್ರಾಡಕ್ಟ್ ಪ್ಲಾನ್ ಹೇಳುವಾಗ ಇನ್ನೂ ಹ್ಯಾಪಿ ಆಗ್ತಾರೆ. ಯಾವಾಗ ಬಿಸ್ನೆಸ್ ಪ್ಲಾನಿಗೆ ಬರ್ತೀರಾ, ಬಿಸ್ನೆಸ್ ಪ್ಲಾನ್ ಹೇಳಿದ ತಕ್ಷಣನೇ ಯಾವ ಥರ ಬಿಸ್ನೆಸ್ ಪ್ಲಾನ್ ಹೇಳ್ತೀರಾ ನೀವು? ಕಂಪ್ಲೀಟ್ ಫೈನಲ್ ಕ್ಲೋಸಿಂಗ್ ಸ್ಪೀಚ್ಗೆ ಕ್ಯಾಲ್ಕುಲೇಷನ್ ತೋರಿಸ್ತೀರಾ ನೀವು. ತಿಂಗಳಿಗೆ 2 ಅಂತ ಬಂದ್ರು ವರ್ಷಕ್ಕೆ 84 ಲಕ್ಷ ದುಡಿಬೋದು, ಆ ಕ್ಯಾಲ್ಕುಲೇಷನ್ ತೋರಿಸ್ತೀರಾ. ವರ್ಷಕ್ಕೆ ನೀವು
ಕೇವಲ 50 ಜನ 95% ಮಾಡಿಲ್ಲ, 5% ಮಾಡಿದ್ರು ಕೇವಲ 5 ವರ್ಷದಲ್ಲಿ ನಾವು ಯಾವ ತರ ಇವತ್ತು 50 ಕೋಟಿ ದುಡಿಬಹುದು, ಆ ಕ್ಯಾಲ್ಕುಲೇಷನ್ ತೋರಿಸ್ತೀರಾ ನೀವು? ಅದೆಲ್ಲ ಕೇಳಿದ ತಕ್ಷಣ ಆ ವ್ಯಕ್ತಿ ಏನಾಗ್ತಾನೆ, ಬಿ